ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಂಬರುವ 2023ರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಒಳಮೈತ್ರಿ ಮಾಡಿಕೊಳ್ಳುವಂತಹ ಲೆಕ್ಕಾಚಾರಗಳೆಲ್ಲ ಕಂಡು ಬರ್ತಾ ಇದೆ. ಹೊಸದೇನೂ ಅಲ್ಲ ವಿಚಾರ. ಮೈಸೂರು ಮೇಯರ್ ಚುನಾವಣೆ ಫಲಿತಾಂಶ ಏನಾಯಿತು ಅಂತ ನೋಡಿದ್ರೆ ಅದು ಸತ್ಯ ಅನ್ನೋ ಸುಳಿವು ಕೂಡ ಸಿಕ್ಕಾಗಿದೆ. ಆದರೆ ಈಗ ಗಮನಿಸಬೇಕಾದಂತಹ ವಿಚಾರ, ಹೊಸ ವಿಚಾರ ಏನಪ್ಪ ಅಂದರೆ, ಜೆ ಡಿ ಎಸ್ ಈ ನಿರ್ಣಾಯಕ ಹಂತದಲ್ಲಿ ಬಹಳ ದೊಡ್ಡ ತಪ್ಪು ಮಾಡ್ಕೊಂಡಂತಿದೆ. ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಜೆ ಡಿ ಎಸ್ನವರು ಬಿ ಜೆ ಪಿ ತನ್ನ ಜೊತೆಗೆ ಕೈ ಜೋಡಿಸಿರುವ ಸ್ನೇಹಿತ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾನೆ ಇಲ್ವಾ? ಬಿ ಜೆ ಪಿಯ ರಣತಂತ್ರ ಏನು ಅನ್ನೋದು ಅರ್ಥನೇ ಆಗ್ತಾ ಇಲ್ವಾ ಜೆ ಡಿ ಎಸ್ಗೆ ಅಂತ ಆಶ್ಚರ್ಯ ಆಗ್ತಾ ಇದೆ. ಬಿ ಜೆ ಪಿ ಮೋಸ ಮಾಡ್ತಾ ಇದೆ ಅಂತ ನಾನು ಹೇಳಿದರೆ ಬಹುಶಃ ತಪ್ಪಾಗಬಹುದೇನೋ. ಯಾಕಂದರೆ ಇದನ್ನು ರಾಜತಂತ್ರ ಅಂತ ಪಾಲಿಟಿಕ್ಸಲ್ಲಿ ಬಣ್ಣಿಸ್ತಾರೆ ಈ ರೀತಿಯ ಸ್ಟ್ರಾಟಜಿ ಮಾಡಿದ್ರೆ. ಹಾಗಾಗಿ ಇದನ್ನು ನಾನು ಮೋಸ ಅಂತ ಕರೆಯೋದಕ್ಕಾಗಲ್ಲ. ಆದರೆ ಜೆ ಡಿ ಎಸ್ಗೆ ಇದು ಅರ್ಥನೇ ಆಗ್ತಿಲ್ವಲ್ಲ ಅನ್ನೋದು ಇಲ್ಲಿರೋ ವಿಚಾರ. ಅಷ್ಟಕ್ಕೂ ಏನಾಗ್ತಾ ಇದೆ, ಜೆ ಡಿ ಎಸ್ನ ಭವಿಷ್ಯ, ಇದು ಅರ್ಥ ಆಗದೆ ಇದ್ರೆ ಏನಾಗಬಹುದು, ಇದೆಲ್ಲ ವಿಚಾರಗಳನ್ನು ಮಾತಾಡೋಣ ವೀಕ್ಷಕರೇ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಜೆ ಡಿ ಎಸ್ ತಾತ್ಕಾಲಿಕವಾಗಿ ಅಧಿಕಾರ ಹಿಡಿಯೋದಕ್ಕೆ ಭವಿಷ್ಯವನ್ನೇ ಬಲಿ ಕೊಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಮತ್ತು ಕಾರ್ಯಕರ್ತರು ಈಗ ಆ ಗೊಂದಲದಲ್ಲಿದ್ದಾರೆ. ನೋಡಿ, ತನ್ನ ಭದ್ರಕೋಟೆಯನ್ನ ಬೆಳ್ಳಿ ಬಟ್ಲಲ್ಲಿ ಇಟ್ಟು ಬಿಜೆಪಿಯ ಕೈಗೆ ಕೊಡ್ತಾ ಇದೆಯಾ ಜೆ ಡಿ ಎಸ್ ಅಂತ ಅನಿಸುತ್ತೆ. ಏನು ಮಾಡ್ತಾ ಇದೆ ಬಿಜೆಪಿ ಕೆಲ ದಿನಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಮಂಡ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ, ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಪದಾಧಿಕಾರಿಗಳ ಸಭೆಯನ್ನ ಭರ್ಜರಿಯಾಗಿ ಸಂಘಟಿಸ್ತಾರೆ, ಶಕ್ತಿ ಪ್ರದರ್ಶನ ಮಾಡ್ತಾರೆ ಆ ಭಾಗದಲ್ಲಿ. ಯಾವಾಗ ಕಳೆದ ಉಪಚುನಾವಣೆಯಲ್ಲಿ KR ಪೇಟೆ ನಾರಾಯಣಗೌಡರು ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಬಳಿಕ ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಕಮಲ ಅರಳಿಸಿದ್ರು, ಆಗ ಆ ಭಾಗದಲ್ಲಿ ರುಚಿ ಸಿಕ್ತು ಬಿಜೆಪಿಗೆ. ನಾನಿಲ್ಲೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಇದೆ, ನೆಲೆ ವಿಸ್ತರಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಅವತ್ತಿನಿಂದ ಸರಿಯಾದ ಸಮಯಕ್ಕೆ ಕಾಯ್ತಾ ಇತ್ತು. ಮತ್ತು ಈಗ ಜೆ ಡಿ ಎಸ್ನ ಹೆಗಲು ಸಿಕ್ಕಿಬಿಟ್ಟಿದೆ ಬಿಜೆಪಿಗೆ. ನೋಡಿ, ಆ ಭಾಗದಲ್ಲಿ ನಿರಂತರವಾಗಿ ಯಾವ ಥರ ಜೆ ಡಿ ಎಸ್ಸು ಮಾಡದಷ್ಟು ಪ್ರಯತ್ನವನ್ನ, ಜೆ ಡಿ ಎಸ್ಸು ಮಾಡಿದಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಬಿಜೆಪಿ ಅಂತ ಇಷ್ಟು ದಿನ ಬರಡು ಭೂಮಿಯಾಗಿತ್ತು ಹಳೆ ಮೈಸೂರು ಭಾಗ ಬಿಜೆಪಿಗೆ. ಆದರೆ ಈಗ ಅಲ್ಲಿಗೆ ಹೊಸ ರಣತಂತ್ರಗಳನ್ನು ರೂಪಿಸೋದಕ್ಕೆ ಪ್ರಯೋಗ ಶಾಲೆ ಸಿದ್ಧವಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮಂಡ್ಯದಲ್ಲಿ ಪದೇ ಪದೇ ಬೇರೆ ಬೇರೆ ಹೆಸರಲ್ಲಿ ಸಮಾವೇಶಗಳು, ಕಾರ್ಯಕ್ರಮಗಳು ಆಗ್ತಾನೇ ಇದೆ. ಶ್ರೀರಂಗಪಟ್ಟಣದಲ್ಲಿ ಹಿಂದುಳಿದ ಮೋರ್ಚಾ ಕಾರ್ಯಕಾರಿಣಿ ನಡೆಯುತ್ತೆ, ಮಂಡ್ಯದಲ್ಲಿ ಯುವ ಮೋರ್ಚಾ ಕಾರ್ಯಕಾರಿಣಿ, ರೈತ ಮೋರ್ಚಾ ಕಾರ್ಯಕಾರಿಣಿ, ಈ ಥರ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಮಟ್ಟದ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರೆಲ್ಲ ಮಂಡ್ಯಗೆ ವಿಸಿಟ್ ಕೊಡೋದು, ಶಕ್ತಿ ಪ್ರದರ್ಶನ ಮಾಡೋದು, ಈ ಕೆಲಸ ಶುರುವಾಗಿದೆ. ಮತ್ತೊಂದು ಕಡೆಗೆ ಈಗ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ನೋಡಿ 4 ದಿನದ ಪ್ರವಾಸ ಅಂತ ಕರ್ನಾಟಕಕ್ಕೆ ಬಂದಿದ್ದಾರೆ. ಈ 4 ದಿನಗಳಲ್ಲಿ 3 ದಿನ ಅವರ ವಾಸ ಹಳೆ ಮೈಸೂರು ಭಾಗದಲ್ಲಿ. ಚಾಮರಾಜನಗರ, ಮೈಸೂರು, ಹಾಸನ ಜಿಲ್ಲಾ ಕೋರ್ ಕಮಿಟಿ ಸಭೆಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದಾರೆ. ಆ ಭಾಗದ ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ನೋಡಿ, ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ ಅಲ್ಲಿ ಹಳೆ ಮೈಸೂರು ಭಾಗವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಂತೆ ಕಾಣಿಸ್ತು. ಹಾಸನ, ಮೈಸೂರು, ಕೊಡಗು ಆ ಭಾಗದಲ್ಲೆಲ್ಲ ಸಚಿವ ಸ್ಥಾನ ಸಿಗಲೇ ಇಲ್ಲ. ಇದರ ಅರ್ಥ ಮುಂದಿನ ಒಳಮೈತ್ರಿಯ ಸೂಚಕ ಇದು. ಜೆ ಡಿ ಎಸ್ಗೆ ಆ ಭಾಗವನ್ನು ಬಿಟ್ಟುಕೊಡ್ಲಾಗ್ತಾ ಇದೆ. ಒಳಗೊಳಗೆ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಕೊಂಡು ಕಾರ್ಯಕರ್ತರನ್ನ ಬಲಿ ಕೊಟ್ಟು ಪಾರ್ಟಿ ಅನ್ನೋ ರೀತಿಯಲ್ಲೆಲ್ಲ ಮಾತುಗಳು ಕೇಳಿಬಂದವು. ಆದರೆ ನಿಧಾನಕ್ಕೆ ಯಾವ ಥರ ಹಳೆ ಮೈಸೂರು ಭಾಗದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ. ನಿರಂತರವಾಗಿ ಸಚಿವರುಗಳಲ್ಲಿ ಪ್ರವಾಸ ಮಾಡ್ತಾರೆ, ರಾಜ್ಯ ಉಸ್ತುವಾರಿ ಪ್ರವಾಸ ಮಾಡ್ತಾರೆ, ಕಾರ್ಯಕಾರಿಣಿ ಸಭೆ ಮಾಡ್ತಾರೆ. ಈ ಥರ ಕಾರ್ಯಕರ್ತರಿಗೆ ಅರ್ಥ ಮಾಡಿಸಲಾಗ್ತಾ ಇದೆ. ನಾವು ಈ ಕ್ಷಣಕ್ಕೆ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಂತೆ ಕಂಡರೂ ಕೂಡ ಶಾಶ್ವತವಾಗಿ ಈ ಭಾಗದಲ್ಲಿ ನಾವು ನೆಲೆಯೂರಬೇಕು, ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ನಮ್ಮ ಬುಡವನ್ನು ಭದ್ರ ಮಾಡ್ಕೊಳ್ಬೇಕು ಅಂದರೆ ಸದ್ಯಕ್ಕೆ ನಾವು ಈಗ ಸುಮ್ಮನಿರೋದು ಅನಿವಾರ್ಯ ಅನ್ನೋದನ್ನು ಕಾರ್ಯಕರ್ತರಿಗೂ ಕೂಡ ಅರ್ಥ ಮಾಡಿಸಲಾಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಹಾಸನ್ನ ಪ್ರೀತಮ್ ಗೌಡರು ರೊಚ್ಚಿಗೆದ್ರು, ನಾಯಕತ್ವದ ವಿರುದ್ಧನೇ ಮಾತಾಡೋಕೆ ಶುರು ಮಾಡಿದ್ರು. ನಾವಿಲ್ಲಿ ಜೆ ಡಿ ಎಸ್ನ ಕೋಟೆಯಲ್ಲಿ ಗೌಡ್ರ ನೆಲದಲ್ಲಿ ಮೈ ಕೈ ನೋಯಿಸ್ಕೊಂಡು ಮನೆಗೆಲ್ಲ ಕಲ್ಲು ಹೊಡಿತಾರೆ, ಅಷ್ಟು ಕಷ್ಟಪಟ್ಕೊಂಡು ನಾವು ಗೆದ್ದು ಬಂದರೆ
ನಮ್ಮ ಮನೆ ಕಲ್ಲು ಹೊಡೆದವ್ರ ಮನೆಗೆ ನೀವು ಹೋಗಿ ಕೂತ್ಕೋತೀರಾ? ಬಸವರಾಜ ಬೊಮ್ಮಾಯಿ ಅವರು ದೇವೇಗೌಡರ ಜೊತೆ ಹೋಗಿ ಕೈ ಕುಲುಕು ಬರ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕಾ ಅಂತ ಮೊದಲು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದರೆ ಒಳಗಡೆ ಕರೆದು ಸಂಧಾನ ಮಾಡಿ ಕಳಿಸಿದ ಮೇಲೆ ಅವ್ರಿಗೂ ಕೂಡ ಅರ್ಥ ಆಗಿದೆ BJPಯ ಸ್ಟ್ರಾಟಜಿ ಏನು ಅನ್ನೋದು. ನಿಧಾನಕ್ಕೆ JDSನ ಜೊತೆಗೆ ಸ್ನೇಹ ಮಾಡ್ತಾ ಮಾಡ್ತಾ ಆ ಭಾಗವನ್ನು ಆವರಿಸಿಕೊಳ್ಳೋಕೆ ಶುರು ಮಾಡಿದೆ BJP ಮತ್ತು ಆ ನಿಟ್ಟಿನಲ್ಲಿ ಹಳೆ ಮೈಸೂರನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿದೆ. ನಿರಂತರವಾಗಿ ಅಲ್ಲಿ ರಣತಂತ್ರಗಳನ್ನು ರೂಪಿಸ್ತಾ ಇದೆ ಕೇಸರಿ ಪಾಳೆಯ. ನೋಡಿ, ಮೈಸೂರು ಪಾಲಿಕೆಯಲ್ಲಿ JDS ಮತ್ತು ಕಾಂಗ್ರೆಸ್ ನಡುವಿನ ಈ ಪ್ರತಿಷ್ಠೆಯ ಫೈಟಲ್ಲಿ ಲಾಭ ಆಗಿದ್ದು ಮಾತ್ರ BJPಗೆ. ಮೊದಲು KR ಪೇಟೆಯಲ್ಲಿ ಗೆಲುವು ಸಿಕ್ತು. ಪ್ರಥಮವಾಗಿ ಸ್ವಾತಂತ್ರ್ಯದ ಬಳಿಕ ಮಂಡ್ಯದಲ್ಲಿ ಕಮಲ ಅರಳಿತು. ಅದಾದಮೇಲೆ ಈಗ ಮೇಯರ್ ಸ್ಥಾನ ಒಲಿದು ಬಂತು, ಪಾಲಿಕೆಯಲ್ಲಿ ಅಧಿಕಾರ ಸಿಕ್ತು. ಆ ಕಡೆ ಬೇರೆ ಬೇರೆ ನಾಯಕರುಗಳೆಲ್ಲ ಪಾರ್ಟಿಗೆ ಬರ್ತಾ ಇದ್ದಾರೆ. ಮಹೇಶ್ ಅವರು ಬಂದಿದ್ದಾರೆ. ಈ ಥರ ಬೇರುಗಳು ವಿಸ್ತರಿಸಲ್ಪಡ್ತಾ ಇವೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿದೆ ಕೇಸರಿ ಪಾಳೆಯ. ಬಹಳ ಸಂಭ್ರಮಿಸ್ತಾ ಇದೆ ಮತ್ತು ಕಷ್ಟಪಟ್ಟು ಆ ಭಾಗದಲ್ಲಿ ಬೆವರು ಸುರಿಸಿ ತನ್ನ ನೆಲೆಯನ್ನು ಭದ್ರ ಮಾಡಿಕೊಳ್ಳುವಂಥ ಕೆಲಸದಲ್ಲಿ ನಿರತವಾಗಿದೆ ಮತ್ತು ಇದು JDSಗೆ ಅರ್ಥವಾಗ್ತಾ ಇಲ್ಲ. ಕ್ಷಣಿಕ ಅಧಿಕಾರಕ್ಕಾಗಿ ಭವಿಷ್ಯವನ್ನ ಮರೆತಂತೆ ಕಾಣಿಸ್ತಾ ಇದೆ BJPಯ ಜೊತೆಗೆ ಕೈ ಜೋಡಿಸಿ. ನೋಡಿ, ಬಿಹಾರದಲ್ಲಿ ಏನಾಯ್ತು? ನಿತೀಶ್ ಕುಮಾರ್ ಅವರ ಜೊತೆಗೆ ಕೈ ಜೋಡಿಸಿ ಈ ಬಾರಿ ಚುನಾವಣೆಯಲ್ಲಿ ಆ ಒಂದು ಮೈತ್ರಿ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿ ಆಯಿತು. ಆದರೆ ನಿತೀಶ್ ಕುಮಾರ್ ಅವರ JDUವನ್ನೇ ಓವರ್ಟೇಕ್ ಮಾಡಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದೆ BJP ಬಿಹಾರದಲ್ಲಿ. ನಿಧಾನಕ್ಕೆ ಅವ್ರ ಜೊತೆಗೆ ಸ್ನೇಹದಿಂದ ಇದ್ದುಕೊಂಡೇ ಜೊತೆಗೆ ಹೋಗ್ತಾ ಇದ್ರೂ ಕೂಡ ತಾನು ಒಂದು ಹೆಜ್ಜೆ ಮುಂದೆ ಇದೆ ಮತ್ತು ಭವಿಷ್ಯದಲ್ಲಿ ಸ್ವತಂತ್ರವಾಗಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುವಂಥ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದೆ. 2015ರಲ್ಲಿ ಎಷ್ಟು ಸೀಟ್ಸ್ ಬಂದಿತ್ತು BJPಗೆ? ಬಿಹಾರದಲ್ಲಿ 50ರ ಆಸ್ಪಾಸಲ್ಲಿ ಬಂದಿತ್ತು. ಅದೇ JDUಗೆ, ನಿತೀಶ್ ಕುಮಾರ್ ಅವರ JDUಗೆ 70ರ ಗಡಿ ದಾಟಿತ್ತು. ಈ ಬಾರಿ ಉಲ್ಟಾ ಆಗಿದೆ. JDU 40ರ ಆಸ್ಪಾಸ್ನಲ್ಲಿ ಸಾಧನೆ ಮಾಡಿದರೆ BJP ಸೆಕೆಂಡ್ ಹೈಯೆಸ್ಟ್ ಸೀಟ್ಸನ್ನು ಗೆದ್ದುಕೊಂಡಿದೆ. 74 ಸ್ಥಾನಗಳಲ್ಲಿ ಗಳಿಸುವ ಮೂಲಕ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಥರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರ ಜೊತೆಗೆ JDU ಜೊತೆಗೆ ಸ್ನೇಹದ ಮಾತಾಡ್ತಾನೆ ಸೀಟ್ ಶೇರಲ್ಲಿ ಇರಬಹುದು ಅಥವಾ ಕ್ಷೇತ್ರದ ಗಳಿಕೆಯಲ್ಲಿ ಇರಬಹುದು, ತಾನೇ JDUಗಿಂತ ಮುಂದೆ ಬಂದಾಗಿದೆ ಮತ್ತು ಸ್ವತಂತ್ರವಾಗಿ ಅಧಿಕಾರ ಹಿಡಿಯುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ JDSನ ಸಪೋರ್ಟಿಂದ BJP ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ತಾ ಇದೆ ಮತ್ತು JDSನ ಓವರ್ಟೇಕ್ ಮಾಡುವಂಥ ದಿನ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಸಲ ಒಂದು ಸುದ್ದಿ ಹರಿದಾಡಿತ್ತಲ್ವ, JDS BJP ಒಳಗಡೆನೆ ವಿಲೀನ ಆಗಿಬಿಡುತ್ತೆ ಅಂತ. ಆಮೇಲೆ ದೇವೇಗೌಡರು ರೊಚ್ಚಿಗೆದ್ದು ಅಂಥದ್ದು ಏನೂ ಇಲ್ಲ, ಅದು ಗಾಳಿ ಸುದ್ದಿ ಅಂತ ತಣ್ಣಗಾಗಿ ಹೋಯಿತು. ಆದರೆ ನಿಧಾನಕ್ಕೆ ಕಾರ್ಯಕರ್ತರೇ ಬೇಸತ್ತು. ಏನು ನಿರೀಕ್ಷೆ ಇಲ್ಲದೆ ತಮ್ಮ ಸ್ವಂತ ದುಡ್ಡಲ್ಲೇ ಚುನಾವಣೆ ಮಾಡಿ ಕಳಿಸುವಂಥ ಕಾರ್ಯಕರ್ತರಿದ್ದಾರೆ JDSಲ್ಲಿ. ಆದರೆ JDSನ ಈ ನಿರ್ಧಾರ ತಪ್ಪು ಹೆಜ್ಜೆಗಳಿಗೆ ಬೇಸತ್ತು ಅವರೆಲ್ಲರೂ ಕೂಡ ಕೇಸರಿ ಪಾಳ್ಯದತ್ತ ವಾಲಿದ್ರು ಅಥವಾ ಈ ಒಳ ಮೈತ್ರಿಯಲ್ಲಿ BJPಯಲ್ಲಿ ನಿಧಾನಕ್ಕೆ ತಮಗೇ ಗೊತ್ತಿಲ್ಲದೆ ಕಳೆದು ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಈ ಮೂಲಕ ತಾತ್ಕಾಲಿಕ ಅಧಿಕಾರಕ್ಕೋಸ್ಕರ JDS ಭವಿಷ್ಯವನ್ನು ಕಳ್ಕೊಳ್ತಾ ಇದೆ. ಭವಿಷ್ಯದಲ್ಲಿ ದೊಡ್ಡ ಪೆಟ್ಟು ಬೀಳುತ್ತೆ ತನಗೆ ಈ ದಾರಿಯಲ್ಲಿ ಹೋದರೆ ಅನ್ನೋದನ್ನು ಮರಿತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ನಾವು ಒಂದು ವಿಚಾರ ನೆನಪು ಮಾಡ್ಕೊಳ್ಬಹುದು, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ BJPಗೆ ಅಧಿಕಾರದ ರುಚಿ ತೋರಿಸಿದ್ದು ಇದೇ JDS. ಅವತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಕೈ ಜೋಡಿಸಿ ಮೈತ್ರಿ ಸರ್ಕಾರ ರಚನೆ ಮಾಡದೇ ಇದ್ದಿದ್ರೆ ಕರ್ನಾಟಕದಲ್ಲಿ ಅಧಿಕಾರ ಸಿಗ್ತಾನೆ ಇರಲಿಲ್ಲ BJPಗೆ. ಆಮೇಲೆ ಸ್ವಂತ ಬಲದ ಮೇಲೆ ಯಾವ ಥರ BJP ರಾಜ್ಯದಾದ್ಯಂತ ತನ್ನ ಬೇರನ್ನು ವಿಸ್ತರಿಸ್ಕೊಳ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ಥರ ಇವತ್ತು ಹಳೆ ಮೈಸೂರು ಭಾಗದಲ್ಲೂ ಕೂಡ ಆಗ್ತಾ ಇದೆ. ಒಂದೊಂದೇ ಜಿಲ್ಲೆಯನ್ನು ಆವರಿಸಿಕೊಳ್ತಾ ಇದೆ ಮತ್ತು ಮುಂದೆ ಯಡಿಯೂರಪ್ಪನವರು ಇಲ್ಲದೆ ಅಥವಾ ಯಾರೋ ಒಬ್ಬ ನಾಯಕನನ್ನು ನೆಚ್ಚಿಕೊಳ್ಳದೆ ಪಕ್ಷ ಇಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಹಳೆ ಮೈಸೂರು ಭಾಗದಲ್ಲಿ ನಾವು ನೆಲೆಯೂರಲೇಬೇಕು ಅಂತ ಮತ್ತು ಅದಕ್ಕೆ ಎಲ್ಲ ರೀತಿಯಿಂದ ಸಜ್ಜಾಗಿ ಕೆಲಸ ಮಾಡ್ತಾ ಇದ್ದಾರೆ BJP ಪಾಳ್ಯದವರು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.